ಬಿಜೆಪಿಯ ಅಂತರ್ಯುದ್ಧ ಯಾಕೋ ಕೊನೆಯಾಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಕೇಂದ್ರದ ನಾಯಕರು ಕೂಡ ಕರೆದು ಮಾತಾಡಿದ್ದಾಯಿತು, ಮನವೊಲಿಸಿದ್ದಾಯಿತು. ಅದಾದ್ಮೇಲೆ ನಾನೇ ನಿಮ್ಮ ಮೇಲೆ ಸುಮ್ಮನಿರ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾನೆ ನಿರಂತರವಾಗಿ ಯತ್ನಾಳ್ ಮಾತಾಡ್ತಾನೇ ಇದ್ದಾರೆ. ಈಗ ಮತ್ತೆ ಇಬ್ಬರ ನಡುವೆ ಫೈಟ್ ಶುರುವಾಗಿದೆ. ನಿನ್ನೆ ಸಾಲು ಆರೋಪಗಳನ್ನು ಯತ್ನಾಳ್ ಮಾಡಿದ್ದಾರೆ. ನನ್ನ ಉಚ್ಚಾಟನೆಗೆ ದಾವಣಗೆರೆ ಸಭೆ ಮಾಡಲಾಗ್ತಾ ಇದೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ. ಯಡಿಯೂರಪ್ಪನವರೇ ಈ ಸಂದೇಶವನ್ನ ಸಾರಿದ್ದಾರೆ ಅಂತ ಕೂಡ ಅವ್ರು ಹೇಳ್ತಾರೆ. ನಿನ್ನೆ ಬೆಳಗಾವಿಯಲ್ಲಿ ರೆಬೆಲ್ಸ್ ಟೀಮ್ ಲಂಚ್ ಮೀಟಿಂಗ್ ಮಾಡ್ತು. ವಕ್ಫ್ ಹೋರಾಟದ ನೆಪದಲ್ಲಿ ರೆಬೆಲ್ಸ್ ನಾಯಕರು ಸೇರಿದ್ರು. ಮುಂದಿನ ರೂಪುರೇಷೆಗಳು ಏನೇನು ಅದರ ಬಗ್ಗೆ ಚಿಂತನೆ ಮಾಡಿದ್ರು. ಸುವರ್ಣಸೌಧದಲ್ಲೂ ಕೂಡ ರೆಬೆಲ್ಸ್ ಒಗ್ಗಟ್ಟಿನ ಪ್ರದರ್ಶನವನ್ನ ತೋರಿಸಿದ್ರು. ನೋಡಿ, ನಾವು ನೋಡ್ತಾ ಇದ್ದೀವಿ. ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೊಂಡಿದ್ದು ಬಿ.ವೈ. ವಿಜೇಂದ್ರ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಮೊನ್ನೆ ವಿಜೇಂದ್ರ ಅವರ ಪರವಾಗಿ ಅಂದರೆ ಯತ್ನಾಳ್ ಮಾತಾಡಿದ್ದು, ನೀವು ವಕ್ಫ್ ವಿಚಾರ ಸಂಬಂಧಪಟ್ಟಂಗೆ ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಅಂತ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿಯಾಯ್ತೇನೋ ಅನ್ನುವಂಥ ಒಂದು ಮನೋಭಾವನೆ ಕಂಡಿತ್ತು. ಆದರೆ ಈಗ ಅದು ಮತ್ತೆ ಕಿತ್ಕೊಂಡು ಹೋಗಿದೆ. ಇವೆಲ್ಲವೂ ಕೂಡ ನಮಸ್ಕಾರ, ಇವೆಲ್ಲವೂ ಸುಮ್ಮನೆ ಜನಗಳ ಎದುರುಗಡೆಗೆ. ಆದರೆ ಮನಸ್ಸಲ್ಲಿರುವಂಥ ಈ ಬೇಗುದಿ ಭಿನ್ನಾಭಿಪ್ರಾಯ ಎಲ್ಲ ಇದೆಯಲ್ಲ, ಅದು ಹಾಗೇನೇ ದಟ್ಟವಾಗಿದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ. ನಮ್ಮದು ವ್ಯಕ್ತಿ ವಿರುದ್ಧ ಅಲ್ಲ, ವಕ್ಫ್ ವಿರುದ್ಧ ಹೋರಾಟ. ಬೇಕಿದ್ರೆ ನೀವು ಬನ್ನಿ, ಪಾಲ್ಗೊಳ್ಳಿ. ಯಾರು ಬೇಡ ಅಂತಾರೆ? ವಿಜೇಂದ್ರ ನಮ್ಮ ಸಮಾವೇಶಕ್ಕೆ ಬರಲಿ ಆಸಕ್ತಿ ಇದ್ರೆ. ವಿಜೇಂದ್ರ ಅವರ ಅಪ್ಪ ಯಡಿಯೂರಪ್ಪ ಕೂಡ ಬರಬಹುದು. ಟಿವಿ ಮುಖಾಂತರ ಯಡಿಯೂರಪ್ಪನವರಿಗೆ ಯತ್ನಾಳ್ ಆಹ್ವಾನ ಕೊಟ್ಟಿದ್ದಾರೆ. ನಾವು ಯಾವ ವ್ಯಕ್ತಿಯ ವಿರುದ್ಧನೂ ಕೂಡ ಹೋರಾಟ ಮಾಡ್ತಾ ಇಲ್ಲ, ವಕ್ಫ್ ವಿರುದ್ಧ ನಮ್ಮ ಹೋರಾಟ. ಬನ್ನಿ, ನೀವು ಕೂಡ ಪಾಲ್ಗೊಳ್ಳಿ. ಯಡಿಯೂರಪ್ಪ ವಿರುದ್ಧನೂ ಹೋರಾಟ ಮಾಡ್ತಾ ಇಲ್ಲ, ವಿಜೇಂದ್ರ ವಿರುದ್ಧನೂ ಹೋರಾಟ ಮಾಡ್ತಾ ಇಲ್ಲ. ನಮ್ಮದು ಜನಪರ ಹೋರಾಟ, ನಾಯಕರನ್ನ ಮೆಚ್ಚೋಕಲ್ಲ. ಯಡಿಯೂರಪ್ಪ ಉತ್ಸವಕ್ಕೆ ಯತ್ನಾಳ್ ಕೊಟ್ಟಂತ ತಿರುಗೇಟಿದು. ಈ ಮುಖಾಂತರ ವಿಜೇಂದ್ರ ಬರಬಹುದು, ವಿಜೇಂದ್ರ ಅಪ್ಪ ಯಡಿಯೂರಪ್ಪ ಕೂಡ ಬರಬಹುದು, ನಮ್ದೇನು ಅಭ್ಯಂತರ ಇಲ್ಲ ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ. ವಿಜೇಂದ್ರಗೆ ಆಸಕ್ತಿ ಇದ್ದರೆ ನಮ್ಮ ಸಮಾವೇಶಕ್ಕೆ ಬರಲಿ ಅಂತ ಕರೆ ಕೊಟ್ಟಿದ್ದಾರೆ. ಅವರ ತಂದೆ ಬೇಕಿದ್ರೂ ಬರಲಿ ಅಂತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಅನಿಲ್ ಯತ್ನಾಳ್ ಅವ್ರನ್ನ ಮಾತಾಡಿಸಿದ್ದಾರೆ. ಯತ್ನಾಳ್ ಏನು ಹೇಳಿದ್ರು ನೋಡೋಣ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆ ಮಾತನಾಡ್ಸೋಣ. ರಮೇಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ರು, ಈಗ ಮತ್ತೊಂದು ಸಮಾವೇಶ ಕೂಡ ಸಜ್ಜಾಗ್ತಿದ್ದೀರಿ ಅಂತ 26-27 ಅಂತ. ಇದು ಯಡಿಯೂರಪ್ಪರ ಬಣದ ವಿರುದ್ಧನ ಅಥವಾ ವಕ್ಫ್ ಬೋರ್ಡ್ ವಿರುದ್ಧನ ಅಂತ? ನೋಡಿ, ನಾವು ಯಾರು ವ್ಯಕ್ತಿ ವಿರುದ್ಧ ಅಲ್ಲ, ಯಾವ ವಿಜೇಂದ್ರ ನಮಗೇನು ಬೇಕಾಗಿಲ್ಲ. ವಿಜೇಂದ್ರ ವಿರುದ್ಧ ಅದಕ್ಕೆ ಮಾಡೋನ್ರಿ? ವಿಜೇಂದ್ರ ಏನು ಸಂಬಂಧ ಇದಕ್ಕೆ? ಜನರ ಸಲುವಾಗಿ ವಕಫದಲ್ಲಿ ಮಠ ಮಂದಿರಗಳ ದೇವಸ್ಥಾನಗಳ ಆಸ್ತಿ ಹೋಗಿದೆ, ರೈತರ ಆಸ್ತಿ ಹೋಗಿದೆ, ಸರ್ಕಾರಿ ಜಮೀನುಗಳು ಇವತ್ತು ವಕಫ್ ಮಾಡಿದ್ದಾರೆ. ಅದರ ವಿರುದ್ಧ ಹೋರಾಟ ಇದೆ. ನಾವು ಯಾರ್ದೋ ಜನ್ಮ ಜಯಂತಿ ಪುಣ್ಯತಿಥಿ ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇಲ್ಲ. ನಾವು ದಾವಣಗೆರೆಯಲ್ಲಿ ನಾವು ಮಾಡೋದು ಜನರನ್ನ ಹೋರಾಟ, ಜನಪರ ಹೋರಾಟ, ವಕಫ್ ವಿರುದ್ಧ ಹೋರಾಟ, ವಾಲ್ಮೀಕಿ ಹಣ ತಿಂದಿದ್ರ ವಿರುದ್ಧ ಹೋರಾಟ, ಪರಿಶಿಷ್ಟ ಜಾತಿಯ ಏನು 24,000 ಕೋಟಿ ರೂಪಾಯಿ ಡೈವರ್ಟ್ ಮಾಡೋದು ಇದ್ರ ಹೋರಾಟ ಹೊರತು ನಾವೇನು ಯಡಿಯೂರಪ್ಪನವ್ರ ವಿರುದ್ಧ ವಿಜೇಂದ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಾವು ಜನಪರ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಯಾಕಂದ್ರೆ ಇದು ಸಾಮಾನ್ಯ ಪ್ರಶ್ನೆ ಕಾಡುತ್ತೆ. ಈಗ ತಾವು ಮಾಡ್ತಿರುವಂಥದ್ದು ಸಮಾವೇಶ ಆಗಿದೆ ಅಂದ್ರೆ ಈಗ ಎಲ್ಲವೂ ಶಾಸಕರು ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ, ಕೆಲವೊಂದು ಶಾಸಕರು ತಮ್ಮ ವಿರುದ್ಧನೇ ಕೂಡ. ಹೀಗಾಗಿ ಸಾಕಷ್ಟು ಒಂದು ಕುತೂಹಲ ಕೂಡ ಕೇಳಿಸಿರುವಂಥದ್ದು ಸರ್. ಹಾಗಾಗಿ ಏನು ನೋಡ್ರಿ, ನಾವು ಜನಪರ ಮಾಡ್ಲಕತ್ತೀವಿ, ಇದಕ್ಕೆ ಯಾಕೆ ವಿರೋಧ ಮಾಡಬೇಕು? ವಿಜೇಂದ್ರಿಗೂ ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಬರ್ಬೋದು ನಮ್ಮ ಸಮಾವೇಶಕ್ಕೆ. ಅವನ ನಿಮ್ಮ ಮೂಲಕ ಕೊಡ್ಲಾಕತ್ತೀನಿ, TV9 ಮೂಲಕ ವಿಜೇಂದ್ರ ಅವ್ರ ಅಪ್ಪ ಯಡಿಯೂರಪ್ಪ ಇಬ್ಬರು ಕೂಡ ಬರ್ಬೋದು. ಜನಪರ ಇದೆ. ನಾವು ಜನ್ಮ ಜಯಂತಿಯನ್ನು ಆಚರಿಸೋದಿಲ್ಲ, ಯಾವುದೋ ನಾಯಕರ ಮೆಚ್ಚುಗೆಯ ಕಾರ್ಯಕ್ರಮಗಳು ಮಾಡೋದಿಲ್ಲ, ಜನ ಮೆಚ್ಚುಗೆ ಕಾರ್ಯಕ್ರಮ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಬಸವನಗೌಡ ಪಾಟೀಲ್ ಅಂತ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಳ್ಕೆರೆ, TV9 ಬೆಳಗಾವಿ.